ಇವತ್ತು ನೀವು ಕೊಟ್ಟಿರುವ ಹಂಚಿಕೆ ಸೀಟುಗಳಲ್ಲಿ ಕುಟುಂಬ ರಾಜಕಾರಣಿಗಳು ಎಷ್ಟು ಮಂದಿ HMM ಪಾರ್ಟಿ ನೋಡಿ ನೀವು, ಅಥವಾ ಪಾಸ್ವಾನ್ ಯಾರ ಜೊತೆ ಇದ್ರು? ರಾಮವಿಲಾಸ್ ಪಾಸ್ವಾನ್ ನಮ್ಮ ಜೊತೆ ಇದ್ರು. ನೋಡಿ 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 ಈಗ ಬಂತು ನೋಡಿ ಚುನಾವಣಾ ಪಿತೂರಿ ಇದು ಏನು ಅಂದ್ರೆ ಇನ್ನು ಮುಂದೆ ಪಶ್ಚಿಮ ಬಂಗಾಳ ಯಾರು ಹೇಳಿರೋದು? ಅಖಿಲೇಶ್ ಯಾದವ್ ಹೇಳಿರುವಂತ ಮಾತು. ತಮಿಳುನಾಡು ಉತ್ತರ ಪ್ರದೇಶದಲ್ಲಿ ಇದು ನಡೆಯಲ್ಲ, ಇನ್ನು ಮುಂದೆ ಅವರಿಗೆ ಈ ರೀತಿ ಆಟ ಆಡಕ್ಕೆ ನಾವು ಬಿಡಲ್ಲ. ಇದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಯಾವುದೋ ಒಂದು ಸಣ್ಣದಾದಂಥ ಒಂದು ಕಿಡಿ ಏನಾಗ್ಬಿಡುತ್ತೆ ಅಂತಂದ್ರೆ ನಾಳೆ ಇಡೀ ವ್ಯವಸ್ಥೆಯನ್ನು ಅನುಮಾನದಿಂದ ನೋಡಂಗಾಗ್ಬಿಡುತ್ತೆ. ಅದು ಸಂಗತಿ. ಚುನಾವಣಾ ಪಿತೂರಿ ಇದೀಗ ಬಹಿರಂಗವಾಗಿದೆ ಅಂತಾರೆ ಅವರು. ಆದರೆ ಇದನ್ನು ನಮ್ಮ ರಾಜ್ಯದಲ್ಲಿ ಆಟ ಆಡಕ್ಕೆ ಬಂದರೆ ಆಗಲ್ಲ. ಮುಂದೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅವ್ರು ಇದೇ ಆಟ ಆಡ್ತಾರೆ. ತಮಿಳುನಾಡು ಉತ್ತರ ಪ್ರದೇಶದಲ್ಲಿ ಇದು ಆಗಲ್ಲ, ಇನ್ನು ಮುಂದೆ ಅವರಿಗೆ ಈ ಆಟ ಆಡಕ್ಕೆ ನಾವು ಬಿಡಲ್ಲ. ಇದು ಅಖಿಲೇಶ್ ಯಾದವ್ ಅವರ ಮಾತು. ಸೊ ಇದು ಸಂಗತಿ. ಅಂದರೆ ಈಗ 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 ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಮೆಲ್ಲಕ್ಕೆ ಈಗ ಒಬ್ಬರಾದ್ಮೇಲೆ ಒಬ್ಬರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಆ ಸ್ಟೇಟ್ಮೆಂಟಲ್ಲಿ ಮೊದಲ ಸ್ಟೇಟ್ಮೆಂಟ್ ಅದು ಮುಖ್ಯಮಂತ್ರಿಗಳು ಹೇಳಿದರು, ಇದ್ರ ಹಿಂದೆ ಏನೋ ಇರ್ಬೋದು ಅನ್ನುವಂಥ ಮಾತನ್ನು ನಮ್ಮ ಮುಖ್ಯಮಂತ್ರಿಗಳು ಹೇಳಿದರು. ಅದಾದಮೇಲೆ ಬೇರೆ ಬೇರೆ ನಾಯಕರುಗಳು ಕೂಡ ಮಾತಾಡ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಕೂಡ ಅದೇ ಮಾತನಾಡಿದ್ದಾರೆ. ತೇಜಸ್ವಿನಿ ಅವರೇ, ನೀವೊಂದು ಮಾಡಿದಂಥ ಕ್ಯಾಂಪೇನ್ ವೋಟ್ ಚೋರಿ ವಿಚಾರವಾಗಿ ಕ್ಯಾಂಪೇನ್ ಮಾಡಿದ್ರೆ, ಯಾರಾದರೂ ಒಂದು ವೋಟ್ ಚೋರಿ ಮಾಡಿದ್ರು ಅಂತಾನೆ ಇಟ್ಕೊಂಡು ಫಾರ್ ಆರ್ಗ್ಯುಮೆಂಟ್ಸ್ 2/3 ಮೆಜಾರಿಟಿ ಬರೋಷ್ಟು ಮಾಡೋಕ್ಕೆ ಸಾಧ್ಯ ಇದೆಯಾ? ವೆರಿ ಸಿಂಪಲ್. ಅಂದ್ರೆ ಜನತೆಗೆ ನಾನು ಮಾತಾಡ್ತಿರೋದು, ಒಂದು ಪೊಲಿಟಿಕಲ್ ಪಾರ್ಟಿ ಕ್ಯಾಲ್ಕುಲೇಷನ್ ನಾವು ಸ್ಟ್ರಾಟಜಿ ಹೇಗೆ ಮಾಡ್ತೀವಿ, ಎಷ್ಟು ಸ್ಥಾನಗಳಲ್ಲಿ ಕಮ್ಮಿ ಓಟಲ್ಲಿ ಸೋತಿದ್ದೀವಿ, ನನ್ನ ವಿರೋಧಿಗಳು ಎಷ್ಟು ಸ್ಥಾನದಲ್ಲಿ ಕಮ್ಮಿ ಓಟಲ್ಲಿ ಗೆದ್ದಿದ್ದಾರೆ, ಕಮ್ಮಿ ಓಟಲ್ಲಿ ಗೆದ್ದಂಥವರ ಓಟು ಕಟ್ಟಾಗಲೇಬೇಕು, ಕಡಿಮೆ ಓಟಲ್ಲಿ ಸೋತಿರುವಂಥ ಸೀಟ್ ಹೆಚ್ಚಾಗಲೇಬೇಕು. ವೆರಿ ಸಿಂಪಲ್ ಮ್ಯಾಥಮ್ಯಾಟಿಕ್ಸ್ ಇದು. ಸೊ ಅಂದರೆ ಆರ್ಗನೈಸೇಷನ್ ವೈಸು ಕ್ಯಾಲ್ಕುಲೇಷನ್ ವೈಸು ನಾವು ಆ ಡೇಟಾ ಕೊಡಿ ಅಂದರೆ ಏನು ಪ್ರಾಬ್ಲಮ್ ನಿಮಗೆ? ಭಾರತ ಮುಕ್ತವಾದ ದೇಶ. ರಾಹುಲ್ ಗಾಂಧಿ ಏನು ಎಲೆಕ್ಷನ್ ಕಮಿಷನ್ಗೆ ಇಷ್ಟೊಂದು ಗವರ್ನೆನ್ಸ್ ಮಾಡಿದ್ದೀವಿ, ಇಷ್ಟು ಹಣ ವ್ಯಯ ಮಾಡ್ತಿದ್ದೀವಿ, ಕೇಳಿದಂಥ ಮಾಹಿತಿಗಳನ್ನು ಕೊಡೋದಕ್ಕೆ ಏನು ಸಮಸ್ಯೆ ಏನು ನಿಮಗೆ? ಒಂದು ಪೊಲಿಟಿಕಲ್ ಪಾರ್ಟಿ, ನ್ಯಾಷನಲ್ ಪಾರ್ಟಿ, ಈ ದೇಶದಲ್ಲಿ ಇಷ್ಟೊಂದು ದಶಕಗಳ ಗಟ್ಟಲೆ ಆಳ್ವಿಕೆ ಮಾಡಿದಂಥ ಪಾರ್ಟಿಗೆ ಝೀರೋ ಅಂತ ಹೇಳ್ತಿರಲ್ಲ, ಝೀರೋದಿಂದ ಎದ್ದಂಥ ಅವರು, ಝೀರೋದಿಂದ 200 ವರ್ಷಗಳ ಕಾಲ ಝೀರೋದಿಂದ ಪ್ರಜಾಪ್ರಭುತ್ವ ತರೋದಕ್ಕೆ ಹೋರಾಟ ಮಾಡಿದಂಥ ಪಾರ್ಟಿಗೆ ನಮ್ಮ ಮಾನಸಿಕತೆ ಕುಗ್ಸೋದಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಅವರು ಯಂಗರ್ ಜನರೇಷನ್, ತೇಜಸ್ವಿ ಯಾದವ್ ಯಂಗರ್ ಜನರೇಷನ್. ನಾನು ಲಾಲೂರ್ ನೋಡಿದೆ, ನಾವು ಚಿಕ್ಕವರಾಗಿದ್ದಾಗ ಲಾಲು, ಮುಲಾಯಂ ಇವರೆಲ್ಲರೂ ಕೂಡ, ನಿತೀಶ್ ಕುಮಾರ್, ಜಾರ್ಜ್ ಫರ್ನಾಂಡಿಸ್. ನಮಗೆ ಹೆಮ್ಮೆ ಇದೆ, ಕರ್ನಾಟಕದ ಜೊತೆ ತುಂಬಾ ಲಿಂಕ್ ಇದ್ದಂತ ಅವ್ರದ್ದು ರಾಮಕೃಷ್ಣ ಹೆಗಡೆ ಅವರು, ಈ ತರ ಹೆಮ್ಮೆ ಇದೆ. MP ಪ್ರಕಾಶ್ ಇವತ್ತಿಲ್ಲ ಅಂತ ಒಂದು ಸಮಾಜವಾದಿ ಪಕ್ಷದ ಹೋರಾಟಗಳಲ್ಲಿ ಬಂದಂತವ್ರು ಕಾಂಗ್ರೆಸ್ನ ವಿರುದ್ಧ. ಸಿದ್ದರಾಮಯ್ಯ ಅವರು 199ಕ್ಕೆ ಬಂದಿದೆ, ಒಂದೇ ಒಂದು ಕಡಿಮೆ ಇದೆ 200ಕ್ಕೆ. ದ್ವಿಶತಕದ ಕಡೆಗೆ ದಾಪುಗಾಲಿಡ್ತಾ ಇದೆ NDA. 199, MGB 39. ನಾವು ತೋರಿಸ್ತಾ ಇದ್ದೀವಿ. BJP 91, JDU 78, LJP 22. ಮಿತ್ರ ಪಕ್ಷಗಳಲ್ಲಿ ನಿರಾಶೆ ಇಲ್ಲ. ದ್ವಿಶತಕದ ಕಡೆಗೆ NDA ದಾಪುಗಾಲಿಡ್ತಾ ಇದೆ. ಮರಂಕಲ್ ಅವರೇ, ಇದನ್ನ ನಿಮಗೂ ಕೂಡ ಕೇಳೋಕೆ ಇಷ್ಟಪಡ್ತೀನಿ. ಒಂದು ವೋಟ್ ಚೋರಿ ಅಂತ ಒಂದು ಮಾಡಿದ್ರು ಕೂಡ ಇಷ್ಟು ಮ್ಯಾಂಡೇಟ್ ಬರೋ ಹಾಗೆ ಮಾಡ್ತಾರೆ. ಆದ್ರೆ ಪರೀಕ್ಷೆಯಲ್ಲಿ ಕಾಪಿ ಹೊಡೆದ್ರು ಕೂಡ ಎಲ್ಲಾ ಪ್ರಶ್ನೆಗಳಲ್ಲಿ ಕಾಪಿ ಹೊಡೆಯಲ್ಲ. ಅಟ್ಲೀಸ್ಟ್ ಡೌಟ್ ಬರಬಾರ್ದು ಅಂತ ಇಷ್ಟಾದ್ರೂ ಇದು ಮಾಡ್ತಾರೆ. ಸಾಧ್ಯ ಇದೆಯಾ ಅಂತ ಅವರೊಂದು ಲಾಜಿಕ್ ಹೇಳಿದ್ರು. ಬೇಸಿಕ್ ಪ್ರಿನ್ಸಿಪಲ್ ಹೇಳ್ತೀನಿ ಕೇಳಿ. ಕಾಪಿ ಹೊಡೆಯೋದು ನೀವು ಹೇಳಿದ್ರೆ ಕಾಪಿ ಹೊಡೆದವ ಎಂದು ಡಿಸ್ಟಿಂಕ್ಷನ್ ತಗೋಲ್ಲ, ಪಾಸ್ ಆಗಕ್ಕೆ ನೋಡ್ತಾನ ಅಷ್ಟೇ. ಇಲ್ಲಿ ಡಿಸ್ಟಿಂಕ್ಷನ್ ಇದೆ. 85% ಗೆದ್ದಿದ್ದಾರೆ ಸೀಟ್ಗಳು. ಸೊ ವೋಟ್ ಚೋರಿ ಅದು ಬೇಸ್ಲೆಸ್ ಆರ್ಗ್ಯುಮೆಂಟ್ ಇದು. ವೋಟ್ ಚೋರಿ ಮತ್ತು SIR ಕಾನ್ಸ್ಟಿಟ್ಯೂಷನ್ದಾಗೆ ಎಲೆಕ್ಷನ್ ಕಮಿಷನ್ ಇದ್ರಾಗ ಹೇಳಿದ್ದಾರೆ. ನೀವು ಮಾತಾಡ್ತೀನಿ. ಈಗ RJD ಮತ್ತೆ ಕಾಂಗ್ರೆಸ್ ಮಹಾಗಠಬಂಧನ್ ಸಾಕಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ರು. ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ಅಂತ ಹೇಳಿದ್ರು. ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ವಿದ್ಯುತ್ ಫ್ರೀ ಹೇಗೆ ಕರ್ನಾಟಕದಲ್ಲಿ ಅನೌನ್ಸ್ಮೆಂಟ್ ಮಾಡಲಾಗಿತ್ತು ಹಾಗೆ ಅಲ್ಲೂ ಕೂಡ ಟ್ರೈ ಮಾಡಿದ್ರು. ಜೊತೆಗೆ ಏಕ್ ಪರಿವಾರ್ ಏಕ್ ನೌಕರಿ, ಕುಟುಂಬದ ಒಬ್ಬರಿಗೆ ನೌಕರಿ ಸಿಗುತ್ತೆ ಅಂತ ಅಧಿಕಾರಕ್ಕೆ ಬಂದಂತ 20 ತಿಂಗಳಲ್ಲಿ ಉದ್ಯೋಗ ಗ್ಯಾರಂಟಿ, 25 ಲಕ್ಷದವರೆಗೆ ಉಚಿತ ಆರೋಗ್ಯ ವಿಮೆ, ಇದರ ಬಗ್ಗೆ ಕೂಡ ಪ್ರಾಮಿಸ್ ಮಾಡಿದ್ರು ತಮ್ಮ ಬಿಹಾರ್ ಕಾ ತೇಜಸ್ವಿ ಪ್ರಾಣ್ ಅನ್ನೋ ಮ್ಯಾನಿಫೆಸ್ಟೋದಲ್ಲಿ. ಆದ್ರೆ ಇಷ್ಟೆಲ್ಲ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಕೂಡ ಬಿಹಾರ ಜನ ಮಾತ್ರ ಯಾವುದೇ ಸೊಪ್ಪು ಹಾಕಲಿಲ್ಲ. ಮಹಿಳೆಯರು, ಯುವಕರನ್ನ ಗುರಿಯಾಗಿಸಿ ಗ್ಯಾರಂಟಿಗಳನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗಿತ್ತು. ಆದರೆ ಯಾವುದೇ ಗ್ಯಾರಂಟಿಯಲ್ಲಿ ವರ್ಕೌಟ್ ಆಗಲಿಲ್ಲ. RJD ಕಾಂಗ್ರೆಸ್ ಮಹಿಳೆಯರಿಗೆ ಪ್ರತಿ ತಿಂಗಳು 2,500, ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ವಿದ್ಯುತ್ ಫ್ರೀ, ಹಾಗೆ ಏಕ್ ಪರಿವಾರ್ ಏಕ್ ನೌಕರಿ ಅನ್ನೋ ಘೋಷಣೆ ಮೂಲಕ ಪ್ರತಿ ಕುಟುಂಬಕ್ಕೂ ಕೂಡ
ಸರ್ಕಾರಿ ನೌಕರಿಯನ್ನ ಕೊಡ್ತೀವಿ ಅಂತ. ಎಸ್, ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಲೇಬೇಕು. ಏನು ಅಂತಂದರೆ ಈ ಘೋಷಣೆಗಳು ಈಗ ಕಾಂಗ್ರೆಸ್ ಘೋಷಣೆ ಮಾಡೋದು ಅಂತ ಹೇಳ್ಬಿಟ್ಟು ಬಿಜೆಪಿ ಘೋಷಣೆ ಮಾಡೋದು, ಬಿಜೆಪಿ ಘೋಷಣೆ ಮಾಡೋದು ಅಂತ ಹೇಳ್ಬಿಟ್ಟು JDU ಘೋಷಣೆ ಮಾಡೋದು, ಈ ಘೋಷಣೆಗಳು ಆಗ್ತಾವಲ್ಲ, ಮುಂದೆ ಇವರು ಎಲ್ಲಿಂದ ತರ್ತಾರೆ ಅಂತ. ಯಾಕಂದರೆ ಜನರು ಕೂಡ, ಅದಕ್ಕೆ ನಾನು ಹೇಳಿದೆ ಜನರು ದಡ್ರಲ್ಲ ಅಂತ. ಜನರಿಗೆ ನೀವು ಕುಟುಂಬಕ್ಕೊಂದೊಂದು ನೀವು ನಿಮಗೆ ಕೆಲಸ ಕೊಟ್ಬಿಡ್ತೀವಿ ಅಂತಂದರೆ ಎಲ್ಲಿಂದ ತರ್ತಾರೆ ಅಂತ ಯೋಚನೆ ಮಾಡ್ತಾರೆ. ನಮ್ಮ ದುಡಿಮೆ ಎಷ್ಟಿದೆ, ನಮ್ಮ ತಲಾ ಆದಾಯ ಎಷ್ಟಿದೆ, ಈ ಇಂಡಸ್ಟ್ರಿ ಎಷ್ಟಿದೆ, ಅದ್ರ ಬಗ್ಗೆ ಅದೇ ಸರ್, ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಯೋಚನೆ ಮಾಡೋರಿಗೆ ಅನ್ಸುತ್ತೆ ಇವೆಲ್ಲ ಆಗದ ಕೆಲಸಗಳು ಇವರೆಲ್ಲ ಸುಮ್ಮನೆ ನಮ್ಮನ್ನ ಯಾಮರ್ಸಕ್ಕೋಸ್ಕರ ಹಿಂಗೆ ಮಾಡ್ತಾರಪ್ಪ ಅಂತ ಜನ ಧಿಕ್ಕರಿಸ್ತಾರೆ ಅಂತ. ಸೊ ಇದು ಸಂಗತಿ ಸರ್. ಚುನಾವಣೆಯಲ್ಲಿ ಗೆದ್ದು ಬಂದರೆ ಇದನ್ನೆಲ್ಲನೂ ಕೂಡ ಮಾಡಬೇಕಾಗುತ್ತೆ. ಚುನಾವಣೆಯಲ್ಲಿ ಗೆಲ್ಲೋದೇ ಇಲ್ಲ ಅಂತ ಅಂದಾಗ ಬಾಯಿಗೆ ಬಂದಂಗೆ ಹೇಳ್ಬೋದು. ಹಾಗಾಗಿ ಅವ್ರು ಇಷ್ಟು ಧೈರ್ಯವಾಗಿ ಹೇಳಿದ್ರು. ನೀವು ನೋಡಿ, ಮನೆಗೊಂದು ಉದ್ಯೋಗ ಕೊಡಬೇಕು ಅಂದರೆ 5 ಕೋಟಿ ಮನೆ ಇದೆ. 5 ಕೋಟಿ ಮನೆಗೆ ಒಂದೊಂದು ಮನೆ ಅಂದರೆ 5 ಕೋಟಿ ಉದ್ಯೋಗ ಸೃಷ್ಟಿಸಕ್ಕಾಗುತ್ತಾ? ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಸರ್ಕಾರಿ ಉದ್ಯೋಗಿಗಳು? ಕೆಲವು ಲಕ್ಷಗಳಿರುವಂಥದ್ದು, ಕೋಟಿಗಟ್ಟಲೆ BJP ಹೇಳಿದೆ ಒಂದು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಿ ಉದ್ಯೋಗ ಅಲ್ಲ ಅದು, ಎರಡಕ್ಕೂ ತುಂಬ ದೊಡ್ಡ ವ್ಯತ್ಯಾಸ ಇದೆ. ಹಾಗೇನೆ 25 ಲಕ್ಷ ಆರೋಗ್ಯ ವಿಮೆ ಯಾಕೆ ಬೇಕು? 5 ಲಕ್ಷದ ಆರೋಗ್ಯ ವಿಮೆಯನ್ನು ಸರಿಯಾಗಿ ಮಾಡ್ಬಿಟ್ರೆ ಆಗೋಯ್ತು. ಅದನ್ನು 25 ಲಕ್ಷಕ್ಕೆ ತೊಗೊಂಡು ಹೋಗುವಂಥದ್ದು, ಅದು ಸರಿಯಾಗಿ ಮಿಸ್ಯೂಸ್ ಆಗುವಂಥದ್ದು ಅವಶ್ಯಕತೆನೇ ಇಲ್ಲ. ಕರ್ನಾಟಕದಲ್ಲಿ ನಾವು ನೋಡಿದ್ದೀವಿ, 200 ಯೂನಿಟ್ ನಾವೇ ರೆಪ್ಲಿಕಾ ಮಾಡಿದ್ರು. ಕರ್ನಾಟಕದಲ್ಲಿ ನಿಲ್ಸಿದ್ದಲ್ಲಿ 70 ಯೂನಿಟ್ ಅಂದರೆ ಇನ್ನು 10% ಜಾಸ್ತಿ ಸೇರಿಸಿ ತಗೊಳ್ಳಿ ಅಂತ ಅಂದರು. ಅದೇ ಆಗುತ್ತೆ ಅನ್ನೋಂಥದ್ದಲ್ಲಿ ಜನಕ್ಕೆ ಗೊತ್ತಾಯಿತು. ನಾವು ಹೇಳಿದ್ವಿ, ಅದನ್ನು ಕನ್ವೆ ಮಾಡಿದ್ವಿ, ಅರ್ಥ ಆಗೋಯ್ತು ಜನಕ್ಕೆ. 2,500 ರೂಪಾಯಿ, 2,500 ರೂಪಾಯಿ ಅಲ್ಲಿರುವಂಥ ಮಹಿಳೆಯರ ಜೊತೆ ಲೆಕ್ಕ ಹಾಕ್ಬಿಟ್ರೆ ಹಣ ಕೊಡೋಕ್ಕೆ ಆಗಲ್ಲ. ಅದಕ್ಕಾಗಿ ನಾವೇನು ಹೇಳಿದ್ವಿ ಅಂದರೆ, ಸ್ವಯಂ ಉದ್ಯೋಗ ಶುರು ಮಾಡೋದಕ್ಕೆ 10,000 ಕೊಟ್ಬಿಡ್ತೀವಿ ತಗೊಳ್ಳಿ ಅಂತಂದ್ರು. ಅದ್ಭುತ, ಅದಕ್ಕೇನಂತೆ ನಡೆದೋಯ್ ಹೋಯ್ತು ಅಂತ ತಗೊಂಡ್ಬಿಟ್ರು ಅವರು. ಹಾಗೇನೆ ಇನ್ನೊಂದೇನು ಅಂತಂದ್ರೆ, ಈಗಾಗಲೇ ಅಖಿಲೇಶ್ ಯಾದವ್ ಮಾತನಾಡ್ತಿರೋದು ಯಾಕೆ ಗೊತ್ತಾ? 1 27 27 ಇದೆ.